ನಮಸ್ತೆ ಇಬ್ರಿಗೂ. ತಾವು ಅಂದರೆ ಲೈಕ್ ಏನು ರಾಮನಗರ ಅಲ್ವಾ ನಿಮ್ಮದು? ಚನ್ನಪಟ್ಟಣದಿಂದ ತಾವು ಬಂದ್ರಿ. ನಿಮಗೆ ಕರೆ ಕೊಟ್ಟಿದ್ದು ಯಾರು? ಏನಕ್ಕೋಸ್ಕರ ಬಂದ್ರಿ? ಏನಿದ್ರು ಉದ್ದೇಶ? ನೀವು ಬಂದಿದ್ದ ಉದ್ದೇಶ ಏನು ಸರ್? ಇದು ಮಾಮೂಲಿ ಈಗ ವಾಟ್ಸಪ್ ಸ್ಟೇಟಸ್ ಹಾಕಿದ್ರು, ಅದನ್ನ ನಂಬರ್ ಹಾಕಿದ್ವಿ, ರ್ಯಾಲಿ ಇದೆ ಅಂತ. ಹಂಗಾಗಿ ಮೊನ್ನೆ ಭಾನುವಾರನೂ ರ್ಯಾಲಿಗೆಲ್ಲ ಬಂದಿದ್ದೆ ಮಧು ಅವ್ರ ಕಡೆಯಿಂದ. ಫುಲ್ಲು ಎಲ್ಲರೂ ಅಲ್ಲೇ ಟ್ರೀಟ್ ಮಾಡಿ ಕರೆದು ಅಲ್ಲಿ ಇವ್ರು ಹೋಟ್ಲ ಹತ್ರ ನಮ್ಮ ಮಾವಾರೇ ಆಗ್ಬೇಕು, ಅಲ್ಲಿ ಹೋಟ್ಲ ಹತ್ರ ಕರೆದ್ಬಿಟ್ಟು ಅವ್ರಿಗೆಲ್ಲ ಟ್ರೀಟ್ ಮಾಡಿ ಎಲ್ಲ ಕೊಟ್ಟು ಅಲ್ಲಿಂದ ತಿರ್ಗಾ ರ್ಯಾಲಿಗೆ ಕೆಮ್ಮಡಿ ಗಂಟನು ರ್ಯಾಲಿಗೆ ಬಂದ್ವಿ. ನಾವು ಕೇಳೋದು ಏನು ಬಂದಿದ್ವು ಅಂತಂದ್ರೆ, ಒಬ್ಬ ಬಡವ ಮಗನಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಜೊತೆ ಬೆಂಬಲ ಕೊಡ್ಬೇಕು ಪ್ರತಿಯೊಬ್ಬರಿಗೂ. ಯಾಕೆ ಅಂತಂದ್ರೆ ಇವತ್ತು ಆಗ್ತಾ ಇರುವಂತದ್ದು ಮುಂದಕ್ಕೂ ಅದನ್ನ ಮನವರಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಮೋಸ ಮಾಡ್ತಾವ್ರೆ ಅನ್ನೋದು ಆಲ್ರೆಡಿ ಮಾತುಗಳು ಬರ್ತಾ ಇದೆ. ಹಂಗಾಗಿ ಅವ್ರಿಗೆ ಮೋಸ ಆಗ್ಬಾರ್ದು ಬಡವ್ರ ಮಗನಿಗೆ ನಾವು ಬೆಂಬಲ ಕೊಡೋಕೆ ಅಂತ ಬಂದಿದೆ. ಅಂದ್ರೆ ಎಲ್ಲರೂ ದುಡ್ಡುಗೋಸ್ಕರ ಬಂದಿರುವಂತ ಅಭಿಮಾನಿಗಳು ಅಲ್ಲ, ಪ್ರತಿಯೊಬ್ರು ಅವ್ರ ಅಭಿಮಾನಕ್ಕೋಸ್ಕರ ಮಾತ್ರ ಕಷ್ಟ ಬಿದ್ದು ಬಂದಿರುವಂತದಕ್ಕೆ ಈಗ ಅದನ್ನ ಅವ್ರಿಗೆ ಅದು ಕಷ್ಟ ಬಿದ್ದು ಆ ಮಟ್ಟಕ್ಕೆ ಬಂದವರಲ್ಲ, ಅವ್ರಿಗೆ ಪ್ರತಿಫಲವಾಗಿ ಈ ಸಾರಿ 12th ಸೀಸನ್ ಅಲ್ಲಿ ಆಗ್ಬೇಕು, TRP ಕಿಂಗ್ ಆಗ್ಬೇಕು ಅಂತ ನಮ್ಮೆಲ್ಲರೂ ಆಸೆ. ಗಿಲ್ಲಿನೇ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ. ಸರ್, ಈಗ ಇನ್ನೊಂದು ವಿಷಯ ಅಂದರೆ, ಈಗ ಮುರಳಿ ಕರೆ ಕೊಟ್ಟಿದ್ದಲ್ವಾ, ಮುರಳಿ ಶಿರಾನ್ ಅವನು ನಂಬರ್ ಹಾಕ್ಬಿಟ್ಟು. ಸೊ ಅವ್ನು ನಿಮ್ಗೆ ಎಷ್ಟೆಷ್ಟು ದುಡ್ಡು ಕೊಟ್ಟ ಸರ್? ದುಡ್ಡೇನು ಕೊಡ್ಲಿಲ್ಲ, ಪ್ರೀತಿ ಕೊಟ್ರು. ಅಲ್ಲ ಇಲ್ಲ ಸರ್, ಲಕ್ಷ ಅಲ್ಲಿ ಕಂತೆ ಅದು ಅದ್ರದ್ದು ಹೇಳಿ ಸರ್. ಏನೂ ಇಲ್ಲ. ಒಂದು ಇಲ್ಲಿ ಬಡವ ಮಗನ ಪದನ ಪಕ್ಕಕ್ಕಿಟ್ಟು ಕಲೆಗೆ ಬೆಲೆ ಕೊಟ್ಟು, ಆ ಬೆಲೆಯಿಂದ ನೆಲೆ ಕೊಟ್ಟು, ಆ ಕಲೆಗೆ, ಆ ಟ್ಯಾಲೆಂಟ್ಗೆ ಪ್ರತಿಯೊಬ್ಬ ಕರ್ನಾಟಕ ಜನತೆ ಗಿಲ್ಲಿಯ ಟ್ಯಾಲೆಂಟ್ ಎಲ್ಲ ಆಗೋರು ಸೈಲೆಂಟ್. ಆತನ ಕಲೆ ಬಿಗ್ ಬಾಸ್ ಒಂದು ಎಲೆ. ದಯವಿಟ್ಟು ಅವ್ನು ಕಪ್ ಕೊಡ್ಲಿಲ್ಲ ಅಂದ್ರೆ ಅದಾಗುತ್ತೆ ಮಾನ ಮರ್ಯಾದೆಯ ಕೊಲೆ. ದಯವಿಟ್ಟು ಆ ಗಿಲ್ಲಿಯ ಆ ಕಪ್ಪಟ ಎಪ್ಪಗೊಂದು ಬೆಲೆ. ದಯವಿಟ್ಟು ಗಿಲ್ಲಿ ಗೆಲ್ಬೇಕು. ಆತನ ಒಳ್ಳೆತನ, ಆತನ ಎಂಟರ್ಟೈನ್ಮೆಂಟ್ ಮತ್ತೆ ಮನರಂಜನೆ, ಆ ನಿಜವಾದ ಕಲೆಗೆ ಬೆಲೆ ಸಿಕ್ತಂಗೆ. ಇಲ್ಲಿ ಬಡತನ ಅಂದ್ರೆ ಬೇಕಾಗಿಲ್ಲ. ಕಲೆಗೆ, ಆತನ ಆಟಕ್ಕೆ ಸಂದತಕ್ಕಂತ ಪುರಸ್ಕಾರ, ಆ ಕಪ್ ಕೊಟ್ರೆ ಆ ಕಲರ್ ಕನ್ನಡಗೊಂದು ಬಹುಮಾನ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸರ್, ತಾವೇನು ಹೇಳ್ತೀರಿ? ಅಲ್ಲೇ ನಿಂತ್ಕೊಳ್ಳಿ. ನೀವೇನು ಹೇಳ್ತೀರಿ ಗಿಲ್ಲಿ ಬಗ್ಗೆ? ಅವ್ರಿಗೆ ಜಾಸ್ತಿ ಓಕೆ ಸರ್, ತಾವೇನು ಹೇಳ್ತೀರಿ? ಅದೇ ಸರ್, ಒಬ್ಬ ಕಲೆಗೆ ಒಂದು ಬೆಲೆ ಅಂದ್ರೆ ಗಿಲ್ಲಿನೇ ನಾವು ಅನ್ಕೊಂಡಿರೋದು. ಕಲರ್ಸ್ ಕನ್ನಡ ಇವತ್ತು ನಂಬರ್ 1 ಶೋ ಐತೆ ಅಂತಂದ್ರೆ ಅವನಿಂದನೇ ಕಾರಣ. ಯಾಕಂದ್ರೆ ಜಿ ಕನ್ನಡದಲ್ಲಿ ಇದ್ದು ಅಲ್ಲೂ ಒಂದು TRP ಕಿಂಗ್ ಆಗಿ ಇವತ್ತು ಹೊರಬಿರೋದು. ಅಂತಿದ್ರಲ್ಲಿ ಇವತ್ತು ಕಲರ್ಸ್ ಕನ್ನಡ ಒಂದು TRP ಕಿಂಗ್ ಆಗಿ ಬಂದಿದ್ರೆ ಗಿಲ್ಲಿಯಿಂದ. ಇವತ್ತು ಯಾರು ಹಣ ಕೊಟ್ಟು ಪ್ರಮೋಷನ್ ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ಜನತೆ ಅವ್ನ ಕೈ ಬಿಡಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಬಿಡು ಇಲ್ಲ ಇಲ್ಲಿವರೆಗೂ ಕೂಡ. ಆ ಕಪ್ ಏನಿದ್ರು ಗಿಲ್ಲಿ ಕೈಗೆ ಸೇರೋದು. ನಾವು ಅವನ ಜೊತೆ ನಿಂತಿರ್ತೀವಿ. ಎಲ್ಲಿಂದ ಇಲ್ಲಿ ಹಳ್ಳಿಯಿಂದ ಡಿಲ್ಲಿ ಅಲ್ಲ, ಅಮೆರಿಕದಲ್ಲೂ ಅವ್ನ ಹೆಸರು ಕೂಗ್ತಾ ಇದೆ ಅಂತಂದ್ಮೇಲೆ ಇನ್ನು ನಾವು ಯಾವ ಲೆಕ್ಕನೂ ಅಲ್ಲ ಸರ್, ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಆ ಕಪ್ಪು ಸುದೀಪ್ ಸರ್ ಕೈಯಲ್ಲಿ ಕಪ್ಪು ಈಸ್ಕೊಂಡು ಬಂದೇ ಬರ್ತಾನೆ. ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕಕ್ಕೆಲ್ಲ ಒಂದು ಹೆಸರು ತಂದು ಕೊಡ್ತಾನೆ ಅನ್ನೋದು ಪಕ್ಕ ಗೊತ್ತು ಸರ್. ಮೊನ್ನೆ ರೀಸೆಂಟ್ ಆಗಿ ಅವರು ಮಾಡಿದ್ದು ಸುದೀಪ್ ಸರ್ ಮಾಡಿದ್ದು ತಪ್ಪು ಅಂತ ಪ್ರತಿಯೊಬ್ಬ ಕರ್ನಾಟಕ ಜನತೆಗೆ ಗೊತ್ತಾಗಿದೆ. ಏನು ಅಂತಂದ್ರೆ ಅವತ್ತು ಈಗ ಫುಲ್ಲು ಚಪ್ಪಾಳೆ ಸಿಕ್ಕಿದ್ದು ಅಶ್ವಿನಿ ಗೌಡ ಅವ್ರಿಗೆ. ಆದ್ರೆ ಅಶ್ವಿನಿ ಗೌಡ ಅವ್ರಿಗೆ ಕೊಡಬಾರ್ದಾಗಿತ್ತು. ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡುವಂತವ್ರು 100 ದಿನ ಕೊಟ್ಟವರು ಗಿಲ್ಲಿ. ಆದ್ರೆ ಅವರು ಕೊಡದೇನೆ ಇವ್ರಿಗೆ ಸುಮ್ಮನೆ ಏನು ಹೋರಾಟ ಮಾಡ್ತವ್ರೆ, ಕೊಡ್ಬೇಕು ಅಂತ ಯಾವ್ದೋ ಒಂದು ಷಡ್ಯಂತ್ರದಿಂದ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು. ಆದ್ರೆ ತುಂಬಾ ಬೇಜಾರಾಯ್ತು ಮನ್ಸಿಗೆ. ಪ್ರತಿಯೊಬ್ಬ ಕಲಾವಿದ್ರಿಗೂ ಅದು ಅನ್ವಯಿಸುತ್ತೆ ಅದು. ಆದ್ರೆ ಅವರು ಆ ಕೆಲಸ ಮಾಡಬಾರ್ದಾಗಿತ್ತು. ಹಂಗಾಗ್ಬಿಟ್ಟು ಇವಾಗ 99 ವೋಟ್ ಫಾರ್ ಗಿಲ್ಲಿ ಅಂದ್ರೆ ಗಿಲ್ಲಿನೇ ಗೆಲ್ಬೇಕು ಅನ್ನೋದು ಯಾಕೆ ಹಠ ತೊಟ್ಟವ್ರೆ ಪ್ರತಿಯೊಬ್ಬರ ಅಭಿಮಾನಿಗಳು ಅಂತಂದ್ರೆ, ಇದರಲ್ಲಿ ಮೋಸ ಆಗ್ಬಾರ್ದು. ಯಾಕೆ ಅಂತಂದ್ರೆ ಈ ಮೋಸ ಮುಂದಕ್ಕೂ ಮುನ್ನುಡಿ ಬರಿಬಾರ್ದು ಅನ್ನೋದಕ್ಕೋಸ್ಕರ ಇವತ್ತಿಗೆ ಎಂಡ್ ಆಗಬೇಕು ಅದು ಅನ್ನೋದಕ್ಕೋಸ್ಕರ ಇವತ್ತು ಅವನ ಹೋರಾಟಕ್ಕೆ ಪ್ರತಿಫಲವಾಗಿ ಅವನಿಗೆ ಕೈ ಸೇರ್ಬೇಕು ಕಪ್ಪು ಅನ್ನೋದು ಪ್ರತಿಯೊಬ್ಬರ ಅಭಿಮಾನಿಗೆ. ಸರ್, ಇವತ್ತು ಅಂದ್ರೆ ಏನ್ ರ್ಯಾಲಿಗೆ ಬಂದಿದ್ರಲ್ಲ, ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸ್ವಯಂ ಪ್ರೇರಿತವಾಗಿ ಬಂದದ್ದು. ಲಾಸ್ಟ್ ಕೊನೆ ಮಾತು, ಗಿಲ್ಲಿ ಕೈಗೆ ಬರುತ್ತೆ ಕಪ್ಪು, ಗಿಲ್ಲಿ ಕೈಗೆ ಬರುತ್ತೆ ಕಪ್ಪು. ಬಿಗ್ ಬಾಸ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ತಪ್ಪು. ಅಕಸ್ಮಾತ್ ಆಯ್ತು ತಪ್ಪು, ಆ ಚಾನೆಲ್ಗೆ ಇಡೀ ಜನತೆ ಕೊಡ್ತಾರೆ ಚಿಪ್ಪು.